ಹಲೋ ಮಕ್ಕಳೇ, ನಾವಿವತ್ತು ಸಬ್ಸಿಡರಿ ಬುಕ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಇದು ಫಸ್ಟ್ PUC ಅಕೌಂಟೆನ್ಸಿಯಿಂದ ಪಿಕ್ ಆಗಿರೋ 12 ಮಾರ್ಕ್ಸ್ ಕ್ವೆಶ್ಚನ್. ಸಬ್ಸಿಡರಿ ಬುಕ್ಸಲ್ಲಿ ಮೇಯ್ನಾಗಿ 4 ಬುಕ್ಸ್ ನಾವಿಲ್ಲಿ ಪ್ರಿಪೇರ್ ಮಾಡ್ತಿದ್ದೀವಿ. ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್ ಮತ್ತು ಸೇಲ್ಸ್ ರಿಟರ್ನ್ಸ್ ಬುಕ್. ಇದರಲ್ಲಿ ಫಾರ್ಮ್ಯಾಟ್ ನಿಮಗೆ ಕರೆಕ್ಟಾಗಿ ನೆನಪಿರಬೇಕು. ಡೇಟ್, ಇನ್ವಾಯ್ಸ್ ನಂಬರ್ ಪರ್ಚೇಸ್ ಬುಕ್ಕಲ್ಲಿ ಮೆನ್ಷನ್ ಮಾಡ್ತೀರಾ, ಮತ್ತು ಸೇಲ್ಸ್ ಬುಕ್ಕಲ್ಲಿ ಬಿಲ್ ನಂಬರ್. ಡೆಬಿಟ್ ನೋಟ್ ಅಂತ ಪರ್ಚೇಸ್ ರಿಟರ್ನ್ ಬುಕ್ಕಲ್ಲಿ ಹಾಕ್ತೀರಾ, ಕ್ರೆಡಿಟ್ ನೋಟ್ ಅಂತ ಸೇಲ್ಸ್ ರಿಟರ್ನ್ಸ್ ಬುಕ್ಕಲ್ಲಿ ಹಾಕ್ತೀರಾ. ಇಲ್ಲಿ ನೇಮ್ ಆಫ್ ದಿ ಸಪ್ಲೈಯರ್ ಕೆಳಗಡೆ ಅಕೌಂಟ್ಸ್ ಟು ಬಿ ಕ್ರೆಡಿಟೆಡ್. ಇಲ್ಲಿ ಅಕೌಂಟ್ಸ್ ಟು ಬಿ ಕ್ರೆಡಿಟೆಡ್ ಅಂತ ಹಾಕಿದರೆ ನೀವು ಪರ್ಚೇಸ್ ರಿಟರ್ನ್ಸ್ ಬುಕ್ಕಲ್ಲಿ ಅಕೌಂಟ್ಸ್ ಟು ಬಿ ಡೆಬಿಟೆಡ್ ಅಂತ ಹಾಕ್ತೀರಾ. ಅದೇ ಥರ ನೇಮ್ ಆಫ್ ದಿ ಸಪ್ಲೈಯರ್ ಸೇಲ್ಸ್ ಬುಕ್ಕಲ್ಲಿ ಅಕೌಂಟ್ಸ್ ಟು ಬಿ ಡೆಬಿಟೆಡ್ ಅಂತ ಹಾಕಿದರೆ ರಿಟರ್ನ್ಸ್ ಬುಕ್ಕಲ್ಲಿ ಅಕೌಂಟ್ಸ್ ಟು ಬಿ ಕ್ರೆಡಿಟೆಡ್ ಅಂತ ಹಾಕ್ತೀರಾ. ನೆಕ್ಸ್ಟ್ ಒನ್ ಎಲ್ಲದಕ್ಕೂ ಕಾಮನ್, ಲೆಡ್ಜರ್ ಫೋಲಿಯೋ ಅಮೌಂಟ್ ಸೇಮ್ ಸೇಲ್ಸ್ ಬುಕ್ ಮತ್ತು ಸೇಲ್ಸ್ ರಿಟರ್ನ್ಸ್ ಬುಕ್ಗೆ. ಓಕೆ, ಇವಾಗ ನಾವು ಕ್ವೆಶ್ಚನನ್ನು ಪಾಯಿಂಟ್ ಬೈ ಪಾಯಿಂಟ್ ಓದಿ ಅದನ್ನು ಯಾವ್ಯಾವ ಸಬ್ಸಿಡರಿ ಬುಕ್ಗೆ ಹಾಕಬೇಕು ಅಂತ ನೋಡೋಣ. ಫಸ್ಟ್ ಒನ್ ಬಂದುಬಿಟ್ಟು ಗೂಡ್ಸ್ ಸೋಲ್ಡ್ ಟು ಸಚಿನ್. ಇದು ಸೇಲ್ಸ್ ಟ್ರಾನ್ಸಾಕ್ಷನ್. ಅದರಿಂದ ಗೂಡ್ಸ್ ಸೋಲ್ಡ್ ಟು ಸಚಿನ್ 5000. ಸೊ ಜಾನ್, ಡೇಟ್ ಹಾಕ್ಕೊಳ್ಳಿ Jan 1. ಅವರ ಹೆಸರು ಮಾತ್ರ ಮೆನ್ಷನ್ ಮಾಡಿ, ಸಚಿನ್. ಅಮೌಂಟ್ ಎಷ್ಟು? 5000. ನೆಕ್ಸ್ಟು ಪರ್ಚೇಸ್ ಫ್ರಮ್ ಕುಶಾಲ್ ಟ್ರೇಡರ್ಸ್ 2480. ಇದು ಪರ್ಚೇಸಸ್ ಬುಕ್ಕಿಗೆ ಬರುತ್ತೆ. ಡೇಟು Jan 4, ಕುಶಾಲ್ ಟ್ರೇಡರ್ಸ್. ಅಮೌಂಟ್ ಹಾಕ್ಕೊಳ್ಳಿ 2480. ಅದಾದಮೇಲೆ ಸೋಲ್ಡ್ ಗೂಡ್ಸ್ ಟು ಮನೀಶ್ ಟ್ರೇಡರ್ಸ್. ಇದು ಸೇಲ್ಸ್. ಸೊ ಮತ್ತೆ ಸೇಲ್ಸ್ ಬುಕ್ಕಿಗೆ ಬರುತ್ತೆ. Jan 6, ಮನೀಶ್ ಟ್ರೇಡರ್ಸ್ 2100. ಸಚಿನ್ ರಿಟರ್ನ್ಡ್ ಗೂಡ್ಸ್ ಆಫ್ ಅಮೌಂಟ್ 600. ನೀವು ಸಚಿನ್ಗೆ ಸೇಲ್ ಮಾಡಿದ್ರಿ, ಆವಾಗ ಅವನು ಮತ್ತೆ ರಿಟರ್ನ್ ಮಾಡಿದ್ದಾನೆ ಆಫ್ ಅಮೌಂಟ್ 6000. ಸೊ ಇದು ಸೇಲ್ಸ್ ರಿಟರ್ನ್ಸಿಗೆ ಬರುತ್ತೆ. Jan 7, ಸಚಿನ್. ಸೊ ಎಷ್ಟು ಅಮೌಂಟು? 600. ನೆಕ್ಸ್ಟ್ ಒನ್ Jan 8ಗೆ ರಿಟರ್ನ್ಡ್ ಟು ಕುಶಾಲ್ ಟ್ರೇಡರ್ಸ್. ನಾವು ಕುಶಾಲ್ ಟ್ರೇಡರ್ಸಿಂದ ಪರ್ಚೇಸ್ ಮಾಡಿದ್ವಿ, ಇವಾಗ 280 ರೂಪೀಸ್ ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ಇದು ಪರ್ಚೇಸ್ ರಿಟರ್ನ್ ಬುಕ್ಗೆ ಹೋಗುತ್ತೆ. Jan 8, ಕುಶಾಲ್ ಟ್ರೇಡರ್ಸ್ ಅಮೌಂಟ್ ಹಾಕ್ಕೊಳ್ಳಿ 280 ರೂಪೀಸ್. ನೆಕ್ಸ್ಟ್ Jan 12, ಪರ್ಚೇಸ್ ಗೂಡ್ಸ್ ಫ್ರಮ್ ಕುಶಾಲ್ ಟ್ರೇಡರ್ಸ್ 5700 ಲೆಸ್ 10% ಟ್ರೇಡ್ ಡಿಸ್ಕೌಂಟ್. ಇದು ಪರ್ಚೇಸ್ ಬುಕ್ಕಿಗೆ ಬರುತ್ತೆ. Jan 12, ಕುಶಾಲ್ ಟ್ರೇಡರ್ಸ್. ಅಮೌಂಟನ್ನು ಇನ್ನರ್ ಕಾಲಮಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಟ್ರೇಡ್ ಡಿಸ್ಕೌಂಟ್ ಇದೆ. ಇಲ್ಲಿ 5700 ಅಂತ ಹಾಕ್ಕೊಂಡಿದ್ದೀನಿ, ಲೆಸ್ ಟ್ರೇಡ್ ಡಿಸ್ಕೌಂಟ್ 570 ರೂಪೀಸ್. ಸೊ 5700 ಮೈನಸ್ 570, 5130. ನೆಕ್ಸ್ಟ್ Jan 15ಗೆ ಸೋಲ್ಡ್ ಟು ಶ್ರೀ ಚಂದ್ ಬ್ರದರ್ಸ್ 6600 ಲೆಸ್ 5% ಟ್ರೇಡ್ ಡಿಸ್ಕೌಂಟ್. ಸೊ Jan 15 ಸೇಲ್ಸ್ ಮಾಡಿದ್ದೀವಿ. ಯಾರಿಗೆ? ಶ್ರೀಚಂದ್ ಟ್ರೇಡರ್ಸ್. ಇನ್ನರ್ ಕಾಲಮಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಇದಕ್ಕೆ ಟ್ರೇಡ್ ಡಿಸ್ಕೌಂಟ್ ಇದೆ. 6600 ಲೆಸ್ ಟ್ರೇಡ್ ಡಿಸ್ಕೌಂಟ್ 5%. ಸೊ 6600ಗೆ 5% ಟ್ರೇಡ್ ಡಿಸ್ಕೌಂಟ್ ಅಂದರೆ 330 ರೂಪೀಸ್ ಆಗುತ್ತೆ. ಅದನ್ನು ನೀವು ಮೈನಸ್ ಮಾಡಬೇಕು. 6600 ಮೈನಸ್ 330, 6270. ನೆಕ್ಸ್ಟ್ Jan 20th, ರಿಟರ್ನ್ಡ್ ಔಟ್ವರ್ಡ್ಸ್ ಟು ಕುನಾಲ್ ಟ್ರೇಡರ್ಸ್ ₹1000 ಲೆಸ್ ಟ್ರೇಡ್ ಡಿಸ್ಕೌಂಟ್ 10%. ಸೊ ಈಗ ರಿಟರ್ನ್ಸ್ ಔಟ್ವರ್ಡ್ಸ್ ಅಂದರೆ ಮತ್ತೆ ಇದು ಪರ್ಚೇಸ್ ರಿಟರ್ನ್ಸ್ ಆಗುತ್ತೆ. ಸೊ Jan 20th, ಕುಶಾಲ್ ಟ್ರೇಡರ್ಸ್, ಇದು ಕುನಾಲ್ ಟ್ರೇಡರ್ಸ್.
1000 less trade discount 10%, 100, 900. Next to bought of Naresh 4060 rupees. ಸೊ ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಸೊ ಜಾನ್ 24th ಬಾಟ್ ಆಫ್ ನರೇಶ್ ಅಂತ ಹೇಳಿದ್ದಾರೆ. ಸೊ ಇದು ನರೇಶ್ ಪರ್ಚೇಸ್ ಮಾಡಿರೋದು. ಅಮೌಂಟ್ ಹಾಕ್ಕೊಳ್ಳಿ 4060 rupees. Jan 26th ಫರ್ನಿಚರ್ ಪರ್ಚೇಸ್ ಫ್ರಮ್ ತರುಣ್ 3200. ಫರ್ನಿಚರ್ ಬಂದುಬಿಟ್ಟು ಅಸೆಟ್. ಸೊ ನಾವು ಇದನ್ನು ಸಬ್ಸಿಡರಿ ಬುಕ್ಕಲ್ಲಿ ರೆಕಾರ್ಡ್ ಮಾಡಲ್ಲ. ಇವಾಗ ನೆಕ್ಸ್ಟ್ ಎಂಟ್ರಿಗೆ ಹೋಗೋಣ. Jan 29 ಚಂದ್ ಬ್ರದರ್ಸ್ ರಿಟರ್ನ್ ಗೂಡ್ಸ್ 500 rupees. ಸೊ ನಾವು ಸೇಲ್ ಮಾಡಿದ್ವಿ, ಸೇಲ್ ಮಾಡಿರೋದನ್ನು ಅವರು ವಾಪಸ್ ಕಳಿಸ್ತಿದ್ದಾರೆ. ಎಷ್ಟು? Jan 29th ಚಂದ್ ಬ್ರದರ್ಸ್ 500 rupees ರಿಟರ್ನ್ ಮಾಡಿದ್ದಾರೆ. ನೆಕ್ಸ್ಟ್ Jan 30th ಸೋಲ್ಡ್ ಟು ಮುಖೇಶ್ 3300. ಇದು ಸೇಲ್ಸ್ ಬರುತ್ತೆ. Jan 30th ಮುಖೇಶ್ 3300. ಲಾಸ್ಟ್ ಎಂಟ್ರಿ Jan 31st ಮುಖೇಶ್ ರಿಟರ್ನ್ ಗೂಡ್ಸ್ 300. ನಾವು ಸೇಲ್ ಮಾಡಿದ್ವಿ, ಅಗೇನ್ ಹಿ ರಿಟರ್ನ್ಡ್. Jan 31st ಮುಖೇಶ್ 300. ಇವಾಗ ನಾವು ಎಂಟ್ರೀಸ್ ಎಲ್ಲ ಹಾಕ್ಕೊಂಡಾಗಿದೆ. ನಾವು ಇವಾಗ ಟೋಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ಚೇಸ್ ಬುಕ್ಕಲ್ಲಿ ಟೋಟಲ್ ಅಂತ ಹಾಕ್ಕೊಳ್ಳಿ, ಅದನ್ನು ಆ್ಯಡ್ ಮಾಡಬೇಕು ಎಲ್ಲ ಅಮೌಂಟನ್ನು. 11,670. ಅದೇ ಥರ ಪರ್ಚೇಸ್ ರಿಟರ್ನಿಗೆ ಬರ್ಕೊಳ್ಳೋಣ. 280 ಮತ್ತು 1180. ಟೋಟಲ್ ಸೇಲ್ಸ್ ಬುಕ್ ಟೋಟಲ್ ಮಾಡೋಣ. 0 7 1 2 3 6 6 plus 3 9 11 and 16. 1400. ಸೊ ಹೀಗೆ ನೀವು ಸಬ್ಸಿಡರಿ ಬುಕ್ಕನ್ನು ಪ್ರಿಪೇರ್ ಮಾಡ್ತೀರಾ. ಥ್ಯಾಂಕ್ ಯು.